ಜಗದಾಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಜಾನುವಾರು ಸಂವರ್ಧನಾ ಮತ್ತು ತರಬೇತಿ ಕೇಂದ್ರದ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಹಾಗೂ ಕಟ್ಟಡದ ನಿರ್ಮಾಣದ ಪರಿಶೀಲನೆ ಮಾಡಿದ ಔರ ಕ್ಷೇತ್ರದ ಶಾಸಕ ಪ್ರಭು ಚವ್ಹಾಣ್. ಇಂದಿನ ಒತ್ತಡದ ಬದುಕಿನಲ್ಲಿ ದೇವರು ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗಿದಾಗ ಮಾತ್ರ ಜೀವನದಲ್ಲಿ ಯಶಸ್ಸು ಸುಲಭವಾಗಿ ಪಡೆಯಬಹುದು. ಮಾಜಿ ಸಚಿವ ಶಾಸಕ ಎಚ್ ಡಿ ರೇವಣ್ಣ. ವಿದ್ಯಾರ್ಥಿಗಳ ಹಾಸ್ಟೆಲ್ ಪ್ರವೇಶಾತಿ ಆಯ್ಕೆ ಪ್ರಕ್ರಿಯೆಯಲ್ಲಿ ವಿಳಂಬ ಹಾಗೂ ವಿದ್ಯಾರ್ಥಿ ವೇತನವನ್ನು ನೀಡದ ರಾಜ್ಯ ಸರ್ಕಾರದ ವಿರುದ್ಧ ಎಬಿವಿಪಿ ಪ್ರತಿಭಟನೆಗೆ. ಸುದ್ದಿಯ ವಿವರಗಳು. ಪಶುಸಂಗೋಪನೆ ಇಲಾಖೆ ಮಾಜಿ ಸಚಿವರು ಹಾಗೂ ಔರ ಕ್ಷೇತ್ರದ ಶಾಸಕರಾದ ಪ್ರಭು ಚವ್ಹಾಣ್ ಅವರು ಔರ ತಾಲೂಕಿನ ಹೆಡಗಪುರ ಗ್ರಾಮದಲ್ಲಿ ನಿರ್ಮಾಣವಾಗುತ್ತಿರುವ ಜಾನುವಾರು ಸಂವರ್ಧನಾ ಮತ್ತು ತರಬೇತಿ ಕೇಂದ್ರದ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಹಾಗೂ ಕಟ್ಟಡದ ನಿರ್ಮಾಣದ ಪ್ಲಾನ್ ಬಗ್ಗೆ ಪರಿಶೀಲನೆ ಮಾಡಿದರು. 57 ಪಶುವೈದ್ಯ ಸಂಸ್ಥೆಗಳು ಮತ್ತು ಔರ ತಾಲೂಕಿನಲ್ಲಿ ಜಾನುವಾರು ಸಂವರ್ಧನಾ ಮತ್ತು ತರಬೇತಿ ಕೇಂದ್ರದಲ್ಲಿ ನೂತನ ಕಟ್ಟಡ ನಿರ್ಮಾಣ ಮಾಡಲು ಕಳೆದ ವರ್ಷ ಮಾರ್ಚ್ 2023ರಲ್ಲಿ 6,339.19 ಲಕ್ಷಗಳಿಗೆ ಮಂಜೂರಾಗಿದ್ದು ಶೀಘ್ರದಲ್ಲಿ ಕೆಲಸ ಪ್ರಾರಂಭಿಸಲಾಗುವುದು ಎಂದು ಮಾಜಿ ಸಚಿವ ಹಾಗೂ ಔರ ಶಾಸಕರಾದ ಪ್ರಭು ಚವ್ಹಾಣ್ ಮಾತನಾಡಿ ತಿಳಿಸಿದರು. ಈ ಹಿಂದೆ ನಾನು ಪಶುಸಂಗೋಪನೆ ಸಚಿವನಾದ ಮೇಲೆ ಔರ ಕ್ಷೇತ್ರಕ್ಕೆ ನನ್ನ ಕೊಡುಗೆ ಏನು ಅಂತ ಕಾರ್ಯಕರ್ತರು ಔರ ಕ್ಷೇತ್ರದ ಜನತೆ ನನಗೆ ಕೇಳುತ್ತಿದ್ದರು. ಹಾಗಾಗಿ ಕಾರ್ಯಕರ್ತರ ಮನವಿ ಸಲಹೆ ಸೂಚನೆ ಮೇರೆಗೆ ಔರ ತಾಲೂಕಿನ ಹೆಡಗಪುರ ಗ್ರಾಮದ ಸರ್ವೆ ಸಂಖ್ಯೆ 26ರಲ್ಲಿ 33 ಎಕರೆ ವಿಸ್ತೀರ್ಣ ಜಮೀನಿನಲ್ಲಿ ಹೊಸದಾಗಿ ಜಾನುವಾರು ಸಂವರ್ಧನಾ ಮತ್ತು ತರಬೇತಿ ಕೇಂದ್ರ ಸ್ಥಾಪಿಸಲು ನಿರ್ಮಾಣ ಮಾಡಲಾಗುತ್ತದೆ. ಈಗಾಗಲೇ ಚುನಾವಣಾ ಇದ್ದ ಹಿನ್ನೆಲೆ ನೀತಿ ಸಂಹಿತೆ ಜಾರಿ ಇದ್ದ ಕಾರಣ ಈ ಯೋಜನೆಗೆ 1 ವರ್ಷ ವಿಳಂಬವಾಗಿದೆ. ಈ ಕೇಂದ್ರವು ಜಾನುವಾರು, ಹಂದಿ ಸಾಗಾಣಿಕೆ, ಕೋಳಿ, ಕುರಿ ಮತ್ತು ಮೇಕೆ ಸಾಕಾಣಿಕೆ ಕೇಂದ್ರವನ್ನು ಹಾಗೂ ತರಬೇತಿ ಕೇಂದ್ರ ಒಳಗೊಂಡಿದೆ. ಈ ಭಾಗದ ಸಣ್ಣ ಮತ್ತು ಮಧ್ಯಮ ರೈತರ ಸರ್ವಾಂಗೀಣ ವಿಕಾಸಕ್ಕಾಗಿ ರೈತರಿಗೆ ಅನುಕೂಲವಾಗಲೆಂದು ಮುಖ್ಯವಾಗಿ ಈ ಜಾಗದಲ್ಲಿ ಉದ್ಯೋಗ ಸೃಷ್ಟಿಸುವ ಉದ್ದೇಶ ಹೊಂದಲಾಗಿದೆ ಎಂದರು. ಪಶುಸಂಗೋಪನೆ ಇಲಾಖೆ ಉಪನಿರ್ದೇಶಕ ನರಸಪ್ಪ, ಗೃಹ ನಿರ್ಮಾಣ ಮಂಡಳಿಯ ಶಶಿಕಾಂತ್, ಮುಖಂಡರಾದ ವಸತಿ ಬಿರಾದರ್, ಸುರೇಶ್ ಭೋಸ್ಲೆ, ರಾಮಶೆಟ್ಟಿ ಪನ್ನಾಳೆ, ಶಿವಜಿರಾವ್ ಕಾಳೆ, ಶಿವರಾಜ್ ಅಲ್ಮಾಜಿ, ಕೆರಬಾ ಪವಾರ್, ಸಂತೋಷ್ ಪೋಕಲವಾರ್, ಕೋಡಂಬ ಕಂಗಟ್ಟಿ, ಗಿರೀಶ್ ವಡೆಯರ್, ಉದಯ್ ಸೋಲ್ಪುರೆ ಹಾಗೂ ಇತರರು ಇದ್ದರು. ಇವತ್ತು ಹೆಡಗಾಪುರ ಗ್ರಾಮ ಉದಯ ಆಗಿದೆ. ಹೆಡಗಾಪುರ ಗ್ರಾಮ್ಗೆ ಬಹಳ ಲೆಟರ್ ಸಿಕ್ಕಿದೆ, ದೊಡ್ಡ ಲೆಟರ್. ಹೀಗಾಗಿ ಈ ಫಸ್ಟ್ ನಾವು ಇಲ್ಲಿ ಸರ್ಕಾರಿ ಜಿಲ್ಲೆ ಗೋಶಾಲಾ, ಯಾಕಂದ್ರೆ ಬೀದರ್ನಲ್ಲಿ ಎಲ್ಲ ಕಡೆ ನೋಡಿದೀನಿ, ಎಲ್ಲಿ ಜಾಗ ಸಿಕ್ಕಿಲ್ಲ. ಮಿನಿಮಮ್ 3-4 ಮಂತ್ ನಾವು ವಿಸಿಟ್ ಮಾಡಿದೀವಿ, ಬಟ್ ಸಿಕ್ಕಿಲ್ಲ. ಅದಕ್ಕಾಗಿ ಎಲ್ಲ ಜಿಲ್ಲಾ ಚರ್ಚೆ ಮಾಡಿ ಚರ್ಚೆ ಮಾಡಿ ಇಲ್ಲಿ ನಾನು ಗೋಶಾಲಾ ಫಸ್ಟ್ ಪ್ರಾರಂಭ ಮಾಡಿದ್ದೀನಿ. ಜೊತೆಗೆ ಇವತ್ತ ನಾನು ವಿಸಿಟ್ಗೆ ಬಂದೀನಿ, ಪ್ರೆಸಿಡೆಂಟ್ ಬಂದಿರಿ ಮಾಡ್ತಾ ಇದ್ದೀನಿ. ಪ್ರೆಸಿಡೆಂಟ್ ನಮ್ದು ಏನು ಕಾನ್ಸೆಪ್ಟ್ ಇಲ್ಲ, ಈ ಜಾಗ ವಿಸಿಟ್ ಮಾಡಬೇಕು, ಆಮೇಲೆ ಬಂದ್ರೆ ಮಾತಾಡಬೇಕು ಇತ್ತು. ಅದಕ್ಕಾಗಿ ತಾವೆಲ್ಲ ಫೋನ್ ಬಂದಿರುತ್ತೆ, ಬಂದಿವಿ, ಟಿಪಿ ನೋಡಿ ಬಂದಿವಿ. ಅದಕ್ಕಾಗಿ ಇವತ್ತ ಈ ಪ್ಲೇಸ್ಗೆ ನಮ್ಮ ವೆಟರ್ನರಿ ಯೂನಿವರ್ಸಿಟಿ ನಮ್ಮ ವಸಂತ್ ಬ್ರದರ್ ಅವರು ನಾಮಿನೇಟ್ ಮೆಂಬರ್ ಇದೆ ಯೂನಿವರ್ಸಿಟಿ ಪಶುವೈದ್ಯಕೀಯ, ಅವ್ರ ಜೊತೆ ಇದ್ದಾರೆ. ಸುರೇಶ್ ಭೋಸ್ಲೆ ಮಾಜಿ ಜಿಲ್ಲಾ ಪಂಚಾಯತ್ ಮಾಜಿ ತಾಲೂಕು ಅಧ್ಯಕ್ಷ, ಆಮೇಲೆ ಶಿವರಾಜ್ ಕಾಳೆ ನಮ್ಮ ನಾಯಕರು, ಬಾಬುರಾವ್ ವಾಡಿ ನಮ್ಮ ತಾಲೂಕಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಗಿರೀಶು, ಶಿವರಾಜ್ ಅಲ್ಮಾಜೆ ಗೋಶಾಲಾ ಅಧ್ಯಕ್ಷರು, ನಮ್ಮ ನೋಡಿದ್ರಿ ನಮ್ಮ ರಾಮಶೆಟ್ಟಿ ಪನ್ನಾಳೆ, ನಮ್ಮ ಪಕ್ಷದ ಅಧ್ಯಕ್ಷರು, ಆಮೇಲೆ ಎಲ್ಲ ನಮ್ಮ ವಿಶೇಷವಾಗಿ ಕಾರ್ಯಕರ್ತ ಬೃಂದಾರೆ ಎಲ್ಲಾ ಕಡೆಯಿಂದ. ಯಾಕಂದ್ರೆ ಕಾರ್ಯಕರ್ತ ಡಿಮಾಂಡ್ ಇತ್ತು, ನಮ್ ಡಿಮಾಂಡ್ ಇಲ್ಲ. ನಮ್ ಕಾರ್ಯಕರ್ತ ಡಿಮಾಂಡ್ ಇತ್ತು, ಸರ್ ತಾವು ಮಂತ್ರಿ ಆಗಿರಿ, ಅವರಾಗೆ ಏನ್ ಕೊಡುಗೆ ಕೊಡ್ತೀರಿ, ಅವರ ಸಲುವಾಗಿ ವಿಶೇಷ ತಮ್ಮ ಡಿಪಾರ್ಟ್ಮೆಂಟ್ ಒಳಗ ತಮ್ಮ ಪಶುಸಂಗೋಪನೆ ಒಳಗ ಹೇಗೆ ಅವರಾಗೆ ಕೊಡ್ತೀರಿ. ನಮ್ಮ ಕಾರ್ಯಕರ್ತರು ಡಿಮಾಂಡ್ ಇತ್ತು, ಕಾರ್ಯಕರ್ತರು ಕೊಟ್ಟಿತ್ತು. ಅದಕ್ಕಾಗಿ ಇವತ್ತು ಏನ್ ನಾವು ಮಾಡಿದೀವಿ, ನಾವು ಕಾರ್ಯಕರ್ತ ಅವ್ರ ಡಿಮಾಂಡ್ ಮೇಲೆ ಇವತ್ತು ನಮ್ಮ ಶ್ರೀಮಂತ್ ಪಾಟೀಲ್ ಕಾಣ್ತಾ ಇಲ್ಲ ಯಾಕೋ. ಆಮೇಲೆ ನಮ್ಮ ಎಲ್ಲ ಹೆಡಗಾಪುರ ಗ್ರಾಮರು ನಾನು ಮಿನಿಮಮ್ 10-20 ಸಾರಿ ಭೇಟಿ ಮಾಡಿದ್ದೀನಿ, ಜಾಗ ಪರಿಶೀಲನೆ ಮಾಡಿದ್ದೀನಿ.
ನೀವು ಮಾಡ್ತಾ ಇದ್ದೀವಿ ಕೇವಲ ಕಾರ್ಯಕರ್ತ ಕರ್ತವ್ಯದಿಂದ ಆಗ್ತಾ ಇದೆ. ನಮ್ಮ ಕಾರ್ಯಕರ್ತ ಸಲಹೆ ಸೂಚನೆ ಅವ್ರ ಕಡೆಯಿಂದ ನಾನು ಆಗಿದ್ದೀನಿ. ಆಮೇಲೆ ಇವತ್ತು ಅಧಿಕಾರಿ ಕೂಡ ವಿಸಿಟಿಗೆ ಬಂದಿದ್ದಾರೆ, ಅಧಿಕಾರಿ ಕೂಡ ನಾನು ಸ್ವಾಗತ ಮಾಡ್ತೀನಿ. ಆಮೇಲೆ ಅಧಿಕಾರಿಗೆ ಹೇಳ್ತಾ ಇದ್ದೀನಿ, ನಮ್ಮ ಹೌಸಿಂಗ್ ಬೋರ್ಡ್ಗೆ ಆಕ್ಚುಲ್ ನಾನು ತೆರಿಗೆ ಕೊಡ್ಬೇಕಿತ್ತು. ಈ ನಮ್ಮ ಮಾರ್ಚ್ ನಲ್ಲಿ ಆರ್ಡರ್ ಕಾಪಿ ಇದೆ, 17/3/2023 ಮಾರ್ಚ್ ನಲ್ಲಿ ಮಂಜೂರು ಮಾಡಿದ್ದೀನಿ. ಬಟ್ ಏಪ್ರಿಲ್ ಮೇನಲ್ಲಿ ಚುನಾವ್ ಇತ್ತು, ಅದಕ್ಕಾಗಿ ನಾನು ಕೌಶಲ ಟೈಮ್ನಲ್ಲಿ ಎಲ್ಲ ಇಲ್ಲಿ ಪೂಜೆ ಮಾಡಿದ್ದೀನಿ, ಕೌಶಲ ಹೇಳಿದ್ದೀನಿ. ಬಟ್ ತುರಂತವಾಗಿ ಚಾಲು ಮಾಡಬೇಕು ಆಚಾರ ಸಂಹಿತೆ ಆಯಿತು. ಬಟ್ ನಾನು MLA ಆದ್ಮೇಲೆ ಮಂತ್ರಿಗೆ ಭೇಟಿಯಾಗಿ ಜಲ್ದಿ ಚಾಲು ಮಾಡಬೇಕು, ಜಲ್ದಿ 1 ವರ್ಷ ಲೇಟ್ ಆಗಿದೆ. ಯಾಕಂದ್ರೆ 1 ವರ್ಷಕ್ಕಿಂತ ಜಾಸ್ತಿ, ಮಾರ್ಚ್ 1 ವರ್ಷ, ಈ ಜೂನ್ ಜುಲೈ ಒಂದು 12-14 ತಿಂಗಳು ಜಾಸ್ತಿ ಆಗಿದೆ. ಪ್ರೊಸೆಸ್ ನಲ್ಲಿ ಹೇರ್ಫೇರ್ ಆಗಿದೆ, ತೊಂದರೆ ಇಲ್ಲ. ಅದಕ್ಕಾಗಿ ನಮ್ಮ ಈ ಜಾನುವಾರು ತಳಿ ಸಂವರ್ಧನಾ ಕೇಂದ್ರ ಮತ್ತು ರೈತ ತರಬೇತಿ ಕೇಂದ್ರ ಔರಾ ತಾಲೂಕು ಅಡ್ಕಾಪುರ ಜಿಲ್ಲಾ ಬೀದರ್ ಈ 33 ಎಕರ್ನಲ್ಲಿ ನಿರ್ಮಾಣ ಆಗ್ತಾ ಇದೆ. ನಾನು ವಾಪಸ್ ಹೇಳ್ತಾ ಇದ್ದೀನಿ, ನಮ್ಮೆಲ್ಲ ಕಾರ್ಯಕರ್ತ ಅವರು ಡಿಮಾಂಡ್ ಇಂದ ಆಗ್ತಾ ಇದೆ. ಆಮೇಲೆ ಆಕ್ಚುಲಿ 40 ಕೋಟಿ ಇತ್ತು, ಬಟ್ ಎಲ್ಲ ಸರ್ವೆ ಮಾಡಿ ಇವತ್ತು ಅವರು 3449 34 ಕೋಟಿ 40 ಲಕ್ಷ ವೆಚ್ಚದಲ್ಲಿ ಬಹಳ ಅವರಾದ ಇತಿಹಾಸದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಇಲ್ಲ. ಈ ನಾವು ಎಲ್ಲಿ ನಮ್ಮ ರೈತರಿಗೆ ಅನುಕೂಲ ಆಗಬೇಕು, ರೈತರಿಗೆ ಸರ್ವಾಂಗೀಣ ವಿಕಾಸ ಆಗಬೇಕು, ರೈತರ ನಮ್ಮ ಹಲಿಗೆ ಜಾಸ್ತಿ ಕಿಮ್ಮತ್ ಆಗಬೇಕು. ಅದಕ್ಕಾಗಿ ನಾವು ಈ ಮಾಡಿದೀನಿ. ನಮ್ಮ ರೈತರಿಗೆ ಹೆಚ್ಚಿಗೆ ಲಾಭ ಆಗಬೇಕು. ಆಮೇಲೆ 100 ಜನರಿಗೆ ಉದ್ಯೋಗ ಇದು ಸಿಗುತ್ತೆ. ಹೆಡ್ಗಾಪುರ ಪಂಚಾಯತ್ಗೆ ವಿಶೇಷವಾಗಿ ಇದರಲ್ಲಿ ಸಹಾಯ ಆಗುತ್ತೆ. ಆಮೇಲೆ ಇಲ್ಲಿ ಬೀದರ್ನಲ್ಲಿ ಜವಳಿ ತಳಿ ಸಂವರ್ಧನಾ ಕೇಂದ್ರ ಇತ್ತು, ಬಟ್ ಅವರು ಯೂನಿವರ್ಸಿಟಿ ಒಳಗವ, ಯೂನಿವರ್ಸಿಟಿ ತಮ್ಮ ಹೋದಾಗ. ಬಟ್ ಈ ನಾನು ಅವರು ಕೂಡ ನಮ್ಮ ಈ ತಳಿ ಆದ್ಮೇಲೆ ದೇವಳಿ ತಳಿಗೆ ಕೂಡ ನಾವು ಸಪೋರ್ಟ್ ಆಗುತ್ತೆ. ಈ ತಳಿ ಯಾವ ತರ ನಾವು ಡೆವಲಪ್ ಮಾಡ್ತೀವಿ, ಈ ತಳಿ ಆದ್ಮೇಲೆ ದೇವಳಿ ತಳಿ ರಕ್ಷಣೆ ಆಗತ್ತೆ. ಈ ತರ ನಾವು ಇಲ್ಲಿ ಯಾವ ತರ ನಾವು ಏನೇನು ಮಾಡ್ತೀವಿ. ಮುಂದೆ ನಾವು ದೇಸಿ ಜಾನುವಾರು ಹಸುಗಳು ಸಾಗಣೆ ಘಟಕ, ಈ ಘಟಕಿಗೆ 7,25 ಲಕ್ಷ ದೇಸಿ ಜಾನುವಾರು ಹಸುಗಳು ಸಾಗಾಣಿಕೆ ಘಟಕ ಶೇಡ್ ದೊಡ್ಡ ಶೇಡ್ ನಿರ್ಮಾಣ ಆಗುತ್ತೆ. ಆಮೇಲೆ ಜೊತೆಗೆ ಎಮ್ಮೆ ಸಾಗಣೆ ಘಟಕ, ಜಾನುವಾರು ಸೆಪರೇಟು ಎಮ್ಮೆ ಸೆಪರೇಟು, ಈ ಬಿ ದೊಡ್ಡ ಶೇಡ್ ಆಗುತ್ತೆ. ಜೊತೆಗೆ ಕುರಿ ಸಾಗಾಣಿಕೆ ಘಟಕ, ಕುರಿಗೆ ಬಿ ಸೆಪರೇಟ್ ಶೇಡ್ ಆಗುತ್ತೆ. ಈ ಘಟಕ ಸೆಪರೇಟ್ ಬೇರೆ ಬೇರೆ ತಳಿ. ಹಂದಿ ಸಾಗಾಣಿಕೆ, ಹಂದಿ ಕೂಡ ಇಲ್ಲಿ ಈ ಘಟಕ ಕೂಡ ಸೆಪರೇಟ್ ಆಗುತ್ತೆ. ಕುರಿ ಸಾಗಾಣಿಕೆಗೆ ನಾವು ಫಸ್ಟ್ ಎಮ್ಮೆ ಸಾಗಾಣಿಕೆಗೆ 5,87 ಲಕ್ಷ ವೆಚ್ಚದಲ್ಲಿ, ಕುರಿ ಸಾಗಾಣಿಕೆ 2,06 ಲಕ್ಷ ವೆಚ್ಚದಲ್ಲಿ, ಹಂದಿ ಸಾಗಾಣಿಕೆ ಘಟಕ 3,02 ಲಕ್ಷ 58 ಮೇಕೆ ಸಾಗಣೆ ಘಟಕ 2,06 ಲಕ್ಷ 51, ಕೋಳಿ ಸಾಗಾಣಿಕೆಗೆ 2,20 ಲಕ್ಷ, ರೈತ ತರಬೇತಿ ಘಟಕ ಹಾಗೂ ವಸತಿಗೃಹ ನಿರ್ಮಾಣ. ಮೇನ್ ರೈತರಿಗೆ ತರಬೇತಿ ಆಗ್ಬೇಕು, ರೈತರಿಗೆ ಈ ಬಗ್ಗೆ ಪೂರ್ತಿ ಮಾಹಿತಿ ಆಗ್ಬೇಕು, ಎಲ್ಲ ರೈತರಿಗೆ ಬರಬೇಕು. ಅವರ ತಾಲೂಕ ಸಂಪೂರ್ಣ ರೈತರಿಗೆ ಬರಬೇಕು. ಅವ್ರ ಟ್ರೈನಿಂಗ್ ಯಾವ ತರ ಮಾಡಬೇಕು, ಟ್ರೈನಿಂಗ್ ಕೊಡಬೇಕು. ಈಗ ರೈತರಿಗೆ ಘಟಕ ಹಸು ಹಾಗೂ ವಸತಿ ಗೃಹ ನಿರ್ಮಾಣಕ್ಕೆ 2,25 ಲಕ್ಷ.
ಆಮೇಲೆ ವಸತಿ ಗೃಹಗಳ ನಿರ್ಮಾಣ ಹಾಗೂ ಇತರೆ ಕೆಲಸಗಳಿಗೆ 75 ಎಲ್ಲ ಸೇರಿದ್ರೆ 34, 49 ಜಾಸ್ತಿ ಬಿ ಆಗ್ಬೋದು. ನಮ್ಮ ಬೇರೆ ಬೇರೆ ಮಾಡಿ, ಯಾಕಂದ್ರೆ ನಮ್ಮ ಫಸ್ಟ್ ಹೇಳಿದ್ರು ಇಂದಿನ ಒತ್ತಡದ ಬದುಕಿನಲ್ಲಿ ದೇವರು ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗಿದಾಗ ಮಾತ್ರ ಜೀವನದಲ್ಲಿ ಯಶಸ್ಸನ್ನು ಸುಲಭವಾಗಿ ಪಡೆಯಬಹುದು ಎಂದು ರಾಜ್ಯದ ಮಾಜಿ ಸಚಿವ ಹೊಳೆನರಸೀಪುರ ಕ್ಷೇತ್ರದ ಶಾಸಕ ಎಚ್.ಡಿ. ರೇವಣ್ಣ ಹೇಳಿದರು. ಅವರು ಹೊಳೆನರಸೀಪುರ ಪಟ್ಟಣದ ದೇವಾಂಗ ಬೀದಿಯಲ್ಲಿ ನೂತನವಾಗಿ 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಶ್ರೀರಾಮಲಿಂಗ ಚೌಡೇಶ್ವರಿ ಅಮ್ಮನವರ ನೂತನ ದೇವಾಲಯವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಇಂದಿನ ಒತ್ತಡದ ಯಾಂತ್ರಿಕ ಬದುಕಿನಲ್ಲಿ ನಾವು ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ಪಡೆಯಬೇಕಾದರೆ ದೇವರು ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗುವುದು ಅನಿವಾರ್ಯವಾಗಿದೆ. ಭಗವಂತನ ಕೃಪೆಗೆ ಪಾತ್ರರಾಗುವುದರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿಯು ದೊರೆಯುವುದಲ್ಲದೆ ಕೈ ಹಿಡಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೂಡ ಸುಲಭವಾಗಿ ಪಡೆಯಬಹುದಾಗಿದೆ. ಭಗವಂತನ ಒಲುಮೆಗೆ ಆಡಂಬರದ ಪೂಜೆ ಪುರಸ್ಕಾರಗಳು ಬೇಕಾಗಿಲ್ಲ. ನಿಜವಾದ ಭಕ್ತಿಯಿಂದ ಪೂಜಿಸಿ ಪ್ರಾರ್ಥಿಸಿದರೆ ಸಾಕು. ದಯಮಯನಾದ ಭಗವಂತನು ಒಲಿದು ಹರಸಿ ಆಶೀರ್ವಾದಿಸುತ್ತಾನೆ. ಸಮಾಜದಲ್ಲಿ ಹಿಂದುಳಿದಿರುವ ನಿಖರ ದೇವಾಂಗ ಸಮಾಜದ ಬಂಧುಗಳು ಸಂಘಟಿತರಾಗಿ ಸಮಾಜದ ಮುಖ್ಯ ವಾಹಿನಿಗೆ ಬಂದು ಸಾಧನೆ ಮಾಡಬೇಕು. ನಿಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ಶಾಲೆಗೆ ಕಳಿಸಿ. ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಯ ಮೂಲಕ ಸಾಮಾಜಿಕ ಅಸಮಾನತೆಗಳ ವಿರುದ್ಧ ಹೋರಾಟ ನಡೆಸಿ. ಜಾತಿ ಮತ ಪಥಗಳಿಂದ ಮುಕ್ತವಾದ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಒಂದಾಗಿ ದುಡಿಯಬೇಕು ಎಂದು ಎಚ್.ಡಿ. ರೇವಣ್ಣ ಮನವಿ ಮಾಡಿದರು. ಆಯ್ತು. ನಿರ್ಮಾಣ ಮಾಡತಕ್ಕಂತ ಕಾಲದಲ್ಲಿ ಅನೇಕ ಹಿರಿಯರಾಗಿರ್ಬೋದು, ಅಶಕ್ತರಾಗಿರ್ಬೋದು, ಶಕ್ತರಾಗಿರ್ಬೋದು, ಎಲ್ಲರ ಒಂದು ಶ್ರಮ ಅನ್ನುವಂಥದ್ದು ಕಾಣ್ತಾ ಇದೆಯಲ್ಲ. ಇದ್ರ ಜೊತೆಗೆ ಈ ಭಾಗದ ಶಾಸಕರ ಒಂದು ಶ್ರಮವೂ ಸಹ ಇದೆ ಅನ್ನೋದನ್ನು ನಾವು ಕಾಣ್ತೀವಲ್ಲ. ಇಂಥ ಒಂದು ಕಾಲದಲ್ಲಿ ಇವತ್ತು ಕೊಟ್ಟಿರ್ತಕ್ಕಂಥ ಏನು ದಾನಿಗಳಿಗೆ ಸನ್ಮಾನ ಮಾಡಿದೀವಿ, ಯೋಚನೆ ಇಲ್ಲ ಅಂತ ಏನ್ ಮಾಡ್ಲಿಕ್ಕಾಗತ್ತೆ. ಹಾಗೆ ಕೊಟ್ಟಿದ್ದು ನನಗೆ ನಾವೇನ್ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಶಾಶ್ವತವಾದಂತ ದೇವಸ್ಥಾನ. ನಮ್ಮ ಅಧ್ಯಕ್ಷರು ರಾಜೇಶ್ವರ ಮಾತಾಡ್ಬೇಕಾದ್ರೆ ಹೇಳಿದ್ರು, ಈ ಒಂದು ಶ್ರಮ ಅನ್ನುವಂಥದ್ದು ಏನಿದೆಯಲ್ಲ, ದೇವಾಂಗದವರ ಒಂದು 150 ಮನೆಗಳ ಒಂದು ಕೊಡುಗೆ ಅಪಾರವಾದಂತಹದ್ದು. ಇವತ್ತು ಒಂದು ಕಲ್ಲಿನಲ್ಲಿ ಮಾಡಿರ್ತಕ್ಕಂಥ ದೇವಸ್ಥಾನ ಇವತ್ತು ಅವಿಚ್ಛಿನ್ನವಾಗಿರ್ತಕ್ಕಂಥದ್ದು. ಅದಕ್ಕೆ ಯಾವುದು ಸುಣ್ಣ ಪೇಂಟ್ ಹಚ್ಚಲಾಗಿರ್ತಕ್ಕಂಥದ್ದು. ನಾವು ಇಟ್ಟಿಗೆಯಲ್ಲಿ ಕಟ್ಟಬೇಕು ಅನ್ನುವಂಥದ್ದು ತೀರ್ಮಾನ ಮಾಡುವಂತ ಕಾಲದಲ್ಲಿ ನಮ್ಮ ಸೋಮಶೇಖರ್ ಮಾತಾಡ್ತಿದ್ರು, ಇಟ್ಟಿಗೆಯನ್ನು ಕಟ್ಟಬೇಕಂತ ಹೇಳಿದಾಗ ಇಟ್ಟಿಗೆ ಅನ್ನುವಂಥದ್ದು 3 ವರ್ಷ ಇರುತ್ತೆ, ಇಲ್ಲ 100. ಅದ್ಭುತವಾದಂಥ ಇವತ್ತು ವಿಗ್ರಹ ಮೈಸೂರಿನ ಪ್ರಸಿದ್ಧಿ ನಮ್ಮ ಇವರೇ ಮಾಡಿದರೆ. ಅದನ್ನು ಸುಮಾರು 1 ವರ್ಷ ಇರಬೇಕು ನೀವು ವಿಗ್ರಹ ಕೊಟ್ಟು 3 ವರ್ಷ. ಆದರೆ 3 ವರ್ಷ ನಿಧಾನಿಕಾದರೂ ಪರವಾಗಿಲ್ಲ, ಒಳ್ಳೆ ಅದ್ಭುತವಾದಂಥ ಚೌಡೇಶ್ವರಿ ತಾಯಿನ ವಿಗ್ರಹ ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಗೆ ಈಶ್ವರ, ನಂದಿ, ಗಣಪತಿ 3 ಮಾಡಿ ಇವತ್ತು, ಏಕೆಂದರೆ ನನಗೆ ತಾಲೂಕಿನ ಜಿಲ್ಲೆಯ ದೇವಾಂಗ ಸಮಾಜದ ಬಗ್ಗೆ ಮಾತಾಡಬೇಕಾದ್ರೆ, ಏಕೆಂದರೆ ಈ ಸಮಾಜ ನನಗಲ್ಲ, ದೇವೇಗೌಡರ ಕಾಲದಿಂದ ಈ ಸಮಾಜ ದೇವೇಗೌಡರಿಗೆ ರಾಜಕೀಯವಾಗಿ ಈ ಮಟ್ಟಕ್ಕೆ ಬೆಳೆಯಬೇಕಾಗಿದ್ದರೆ ಈ ಸಮಾಜದ್ದು ಒಂದು ಕಾಣಿಕೆ ಇದೆ ಅಂತ ನಾವು ಮರೆಯೋಕ್ಕಾಗಲ್ಲ. ನಾನಾಗೆ ನನ್ನ ಕುಟುಂಬ ಯಾರು ನಾವು ಮರೆಯೋಕ್ಕಾಗಲ್ಲ ಅಂತ ಹೇಳಬೇಕಾದ್ರೆ, ಅದರಿಂದ ಇವತ್ತು ನಾನು ಏನೇ ಕೆಲಸ ಇರಲಿ, ನಾನಿವತ್ತು ಈ ಕಾರ್ಯಕ್ರಮಕ್ಕೆ ಬಂದೇ ಬರ್ತೀನಿ ಅಂತ ನಾನು ಹೇಳಿದ್ದೆ. ಸಮಾಜದ ಮುಖಂಡರಿಗೆ ಮತ್ತು ರಾಜಶೇಖರ್ ಇದ್ದಾರೆ, ಅವರು KR ತಾಲೂಕಿನ ಅಧ್ಯಕ್ಷ, ಅವರು ಪಾಪ ಸಾಕು ಅನ್ನಷ್ಟು ಎಲ್ಲ ಮಾಡ್ತಿದ್ದಾರೆ. ಎಲ್ಲ ಭಕ್ತಾದಿಗಳು ನನಗೆ ಸಂತೋಷ ಏನು ಅಂದರೆ 500 ಇರ್ಬೋದು, 1000 ಇರ್ಬೋದು, 10,000 ಇರ್ಬೋದು, 1 ಲಕ್ಷ ಇರ್ಬೋದು,
ಹಾಕಿ ನಮ್ಮ ಮೈಸೂರಿನಲ್ಲಿ ಎಲ್ಲ ಹೇಳ್ತಾರೆ ಬೆಳಿಗ್ಗೆ 10 ಲಕ್ಷ ರೂಪಾಯಿ ಕೊಟ್ಟವರೇ ಕಷ್ಟ ಇದೆ ಅಂತ ನಮ್ಮ ಮೈಸೂರಿನ ಇವರ ತಮ್ಮ ಇದೆಲ್ಲ ಸುನೀಲ್ ಅವರು ಇವೆಲ್ಲ ಕೊಡಬೇಕಾದಷ್ಟು ಧಾರಾಳತನ ಬರಲ್ಲ. ಆದರೂ ಧಾರಾಳತನ ಬಂದು ತಾಯಿ ವಿಗ್ರಹ ಇವತ್ತು ರಾಜೇಶ್ ಅವರಿರ್ಬೋದು, ಅವರು 10 ಲಕ್ಷ ಕೊಟ್ಟಿದ್ದಾರೆ. ರಾಜೇಶ್ ಅವರು ತಿರುಪತಿ ನಮ್ಮ ತಿರುಪತಿ ಅವರು ನೋಡುತ್ತಾರೆಲ್ಲ ಅವರು 2 ಲಕ್ಷ ಕೊಡ್ತಾರೆ. ಸುರೇಶ್ ಹೆಗ್ಡೆ ಎಷ್ಟು ಕೊಟ್ಟರು? ಸುರೇಶ್ ಹೆಗ್ಡೆ 2 ಲಕ್ಷ. ತಮ್ಮನ್ ಶೆಟ್ಟಿ ಎಲ್ಲ ತಮ್ಮನ್ ಶೆಟ್ಟಿಯೆಲ್ಲ ದೇವೇಗೌಡರು ರಾಜಕೀಯವಾಗಿ ಈ ಮಟ್ಟಕ್ಕೆ ಬರ್ಬೇಕಾದ್ರೆ ಅವರು ಆ ಕಾಲದಲ್ಲಿ ಇಲ್ಲೆಲ್ಲ ಪುರಸಭೆ ಈಗ ನಾವಿದ್ದೀವಿ. ನಿತ್ಯ ಪುರಸಭೆ ಇದ್ದಿದ್ದು ಹೊರಗೆ ತಮ್ಮನ್ ಶೆಟ್ಟಿ ಆ ಕಾಲ. ಅದರಿಂದ ನಾನಿವತ್ತು ಯಾವುದೇ ಕಾರ್ಯಕ್ರಮ ಇದ್ದರೂ ಪರವಾಗಿಲ್ಲ, ನಾನು ಈ ಸಮಾಜಕ್ಕೆ, ಯಾಕೆಂದರೆ ದೇವೇಗೌಡರು ಈ ಮಟ್ಟಕ್ಕೆ ಬೆಳೆಯಬೇಕಾದ್ರೆ ಈ ಸಮಾಜದ್ದು ಕಾಣಿಕೆ. ಅದರಿಂದ ನಾವೆಂದೂ ಮರೆಯಲ್ಲ, ಮುಂದೆನೂ ಮರೆಯಲ್ಲ, ಇವತ್ತು ಮರೆಯಲ್ಲ, ನಿಮ್ಮ ಜೊತೆ ಇರ್ತೀವಿ. ಲಕ್ಷ್ಮೀನಾರಾಯಣ ಅವರೆಲ್ಲ ದೇವೇಗೌಡರಿಗೆ ಆತ್ಮೀಯ. ಅದರಿಂದ ಪೂಜ್ಯ ಸ್ವಾಮೀಜಿಗಳು ನಮ್ಮ ಕೈಯಲ್ಲಿ ಲಕ್ಷ್ಮೀನಾರಾಯಣ ಕೈ ಗೊತ್ತಿದ್ದಲ್ಲಿ ಏನು ಮಾಡಬೇಕು ಮಟ್ಟಕ್ಕೆ ನಾವೆಲ್ಲ ಸೇರಿ ಮಾಡೋಣ. ಭಗವಂತ ತಮಗೆಲ್ಲರಿಗೂ ಆ ಚೌಡೇಶ್ವರಿ ತಾಯಿ ಎಲ್ಲರಿಗೂ ಆರೋಗ್ಯ ಕೊಟ್ಟು ಅವರ ಕುಟುಂಬ ನೆಮ್ಮದಿಯಾಗಿರೋದಕ್ಕೆ ಮಾಡಲಿ ಅಂತ ತಾಯಿನ ಚೌಡೇಶ್ವರಿನ ಪ್ರಾರ್ಥನೆ ಮಾಡಿ ಇಲ್ಲಿ ನೆರೆದಿರುವ ಎಲ್ಲ ನಮ್ಮ ನವೀನ್ ಸ್ವಾಮಿ ತಮ್ಮ ಶೆಟ್ಟು ಮತ್ತು ಎಲ್ಲ ಮುಖಂಡರು ಈ ಸಣ್ಣ ಇಲ್ಲ ಎಲ್ಲ ದೇವೇಗೌಡರು ರಾಜಕೀಯವಾಗಿ ದುಡಿದವರು ನಮ್ಮ ತಿರುಪತಿಯಲ್ಲಿದ್ದಾರೆ. ಅವರೆಲ್ಲ ಇವತ್ತು ಈ ಸಮಾಜದ ಮುಖಂಡರು ಎಲ್ಲ ಇದೆ. ಕೇಳ್ಪಟ್ಟ ತಾಲೂಕು ನಮ್ಮ ರಾಜಶೇಖರ. ಈ ಸಮಾಜ ಒಂದು ರಾಜಕೀಯವಾಗಿ ಇವತ್ತು ಈ ಸಮಾಜ ರಾಜಕೀಯವಾಗಿ ಮುಂದಿನ ದಿನದಲ್ಲಿ ಹೆಚ್ಚಿನ ರೀತಿ ಲಕ್ಷ್ಮೀನಾರಾಯಣವರು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಕಲಬುರಗಿಯವರು ಬಂದಿದ್ದಾರೆ. ಅವರು ರವೀಂದ್ರ ಕಲಬುರಗಿಯವ್ರಿಗೂ ಚೌಡೇಶ್ವರಿ ತಾಯಿ ಒಳ್ಳೇದು ಮಾಡಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಬೀದನಗರದ ಗುಂಪಾ ರಿಂಗ್ ರೋಡ್ ವೃತ್ತದಲ್ಲಿ ಮಾನವ ಸರಪಳಿ ರಸ್ತೆ ತಡೆದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಗ್ರಾಮೀಣ ಭಾಗದಿಂದ ಬಡ ಮತ್ತು ಪ್ರತಿಭಾವಂತ ಸಾವಿರಾರು ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೆಯಬೇಕೆಂಬ ಆಶಯವನ್ನಿಟ್ಟುಕೊಂಡು ನಗರ ಪ್ರದೇಶಗಳಿಗೆ ಬರುತ್ತಾರೆ. ಆ ವಿದ್ಯಾರ್ಥಿಗಳಿಗೆ ಸರ್ಕಾರಗಳು ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು ಆದ್ಯ ಕರ್ತವ್ಯವಾಗಿದೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಕಾಲೇಜು ಮತ್ತು ಪ್ರೌಢಶಾಲೆಗಳು ಪ್ರಾರಂಭವಾದ 3 ತಿಂಗಳುಗಳವರೆಗೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಪ್ರವೇಶಾತಿ ಸಿಗುತ್ತಿಲ್ಲ. ಜೂನ್ ತಿಂಗಳಲ್ಲಿ ಶಾಲೆ ಕಾಲೇಜುಗಳು ಪ್ರಾರಂಭವಾದರೂ ಸಹಿತ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಪ್ರವೇಶಾತಿ ಸಿಗುವುದರಲ್ಲಿ ಸೆಪ್ಟೆಂಬರ್ ವರೆಗೂ ತಲುಪುವಂತಹವನ್ನು ಸರ್ಕಾರ ಮತ್ತು ಅಧಿಕಾರಿಗಳು ಮಾಡುತ್ತಿರುವುದರಿಂದ ಸಾವಿರಾರು ವಿದ್ಯಾರ್ಥಿಗಳು 3 ತಿಂಗಳುಗಳ ಕಾಲ ಎಲ್ಲಿ ಉಳಿದುಕೊಂಡು ಶಿಕ್ಷಣವನ್ನು ಪಡೆಯಬೇಕು ಎಂಬುವ ಸಾಮಾನ್ಯ ಜ್ಞಾನವು ಸರ್ಕಾರಗಳಿಗೆ ಇಲ್ಲದಂತಾಗಿದೆ. ರಾಜ್ಯದ ಸರ್ಕಾರ ಕೂಡಲೇ ಈ ವರ್ಷದ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳ ಆಯ್ಕೆ ಪ್ರಕ್ರಿಯೆಯನ್ನು ತಕ್ಷಣವೇ ಪೂರ್ಣಗೊಳಿಸಿ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಪ್ರವೇಶಾತಿ ಕಲ್ಪಿಸಬೇಕೆಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಜ್ಯ ಸರ್ಕಾರವನ್ನು ಆಗ್ರಹಿಸುತ್ತದೆ. ಹಾಸ್ಟೆಲ್ಗಳಿಗೆ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳಿಗೆ 40% ವಿದ್ಯಾರ್ಥಿಗಳಿಗೆ ಮಾತ್ರ ವಸತಿ ನಿಲಯಗಳನ್ನು ಕಲ್ಪಿಸಿಕೊಡುವ ವ್ಯವಸ್ಥೆ ಈಗ ನಮ್ಮ ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಲಭ್ಯವಿದೆ. ಆದರೆ ಇನ್ನುಳಿದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಈ ವ್ಯವಸ್ಥೆಯಿಂದ ವಂಚಿತರಾಗಿ ತಮ್ಮ ಉನ್ನತ ಶಿಕ್ಷಣವನ್ನು ಪಡೆಯಲು ಕಷ್ಟಕರವಾಗುತ್ತದೆ. ಸರ್ಕಾರ ಕೂಡಲೇ ಹಾಸ್ಟೆಲ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ವಿಶೇಷ ಅನುದಾನವನ್ನು ನೀಡಿ ಹಾಸ್ಟೆಲ್ಗಳ ಸಂಖ್ಯೆಗಳನ್ನು ಹೆಚ್ಚಳ ಮಾಡಬೇಕು ಹಾಗೂ ಈಗಿರುವ ಹಾಸ್ಟೆಲ್ಗಳಿಗೆ ಮೂಲಭೂತ ಸೌಲಭ್ಯವನ್ನು ಒದಗಿಸುವಂತೆ ರಾಜ್ಯ ಸರ್ಕಾರಕ್ಕೆ ಎಬಿವಿಪಿ ಒತ್ತಾಯಿಸುತ್ತದೆ. ಲಕ್ಷಾಂತರ ಬಡ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನವನ್ನು ನಂಬಿ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ತಮ್ಮ ಶಿಕ್ಷಣಕ್ಕೆ ಸರ್ಕಾರಗಳು ನೀಡುವ ವಿದ್ಯಾರ್ಥಿ ವೇತನ ಸಹಕಾರಿಯಾಗಲಿದೆ ಎಂಬ ಭಾವನೆಯೊಂದಿಗೆ ಅರ್ಜಿ ಸಲ್ಲಿಸಿದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಕಳೆದ ವರ್ಷದ ವಿದ್ಯಾರ್ಥಿ ವೇತನ ಜಮೆಯಾಗದೆ ಬಹಳಷ್ಟು ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ. ಕಾರ್ಮಿಕರ ಮಕ್ಕಳ ವಿದ್ಯಾರ್ಥಿ ವೇತನವನ್ನು ಕಡಿತಗೊಳಿಸಿರುವುದು, ವಿದ್ಯಾಸಿರಿ ವಿದ್ಯಾರ್ಥ ವೇತನ ಸರಿಯಾಗಿ ಜಮೆಯಾಗದೆ ಇರುವುದು, ರೈತ ವಿದ್ಯಾನಿಧಿಯನ್ನು ರದ್ದುಗೊಳಿಸಿರುವುದು ಹಾಗೂ ಇನ್ನುಳಿದ ವಿದ್ಯಾರ್ಥಿ ವೇತನವು ಸರಿಯಾಗಿ ವಿದ್ಯಾರ್ಥಿಗಳಿಗೆ ಜಮೆ ಮಾಡದೆ ವಿದ್ಯಾರ್ಥಿ ವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಸಂಬಂಧಿಸಿದ ಸಚಿವರು ತಕ್ಷಣವೇ ವಿದ್ಯಾರ್ಥಿ ವೇತನವನ್ನು ವಿದ್ಯಾರ್ಥಿಗಳ ಖಾತೆಗೆ ಜಮಾ ಮಾಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತದೆ. ದೇವಸ್ಥಾನದ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಿ ಕೋಟಿಗಟ್ಟಲೆ ಆದಾಯವಿದ್ದರೂ ದೇವಸ್ಥಾನದ ಮೂಲ ಸೌಕರ್ಯ ಅಭಿವೃದ್ಧಿಗೆ ಸರ್ಕಾರ ಗಮನ ಹರಿಸುತ್ತಿಲ್ಲ ಎಂಬ ದೂರು ಇಂದು ನಿನ್ನೆಯದಲ್ಲ.
ಮುಜರಾಯಿ ಇಲಾಖೆಯು ದೇವಸ್ಥಾನದಿಂದ ಬರುವ ಆದಾಯದಲ್ಲೇ ದೇವಾಲಯ ಅಭಿವೃದ್ಧಿ ಮಾಡಬಹುದು, ಅಗತ್ಯ ಸೌಕರ್ಯಗಳನ್ನು ಒದಗಿಸಬಹುದು, ಆದರೆ ಮಾಡುತ್ತಲೇ ಇಲ್ಲ ಎಂಬ ದೂರುಗಳಿದ್ದು ಇಲ್ಲಿ ಬರುವ ಭಕ್ತರಿಗೆ ಸಮಸ್ಯೆಯಾಗದಂತೆ ನೋಡಿಕೊಳ್ಳುವುದು ಸರ್ಕಾರದ ಜವಾಬ್ದಾರಿ. ಹೀಗಾಗಿ ಅಧಿಕಾರಿಗಳು ಅದರ ಕಡೆಗೆ ಗಮನ ಹರಿಸಿ ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾ. ಶೈಲೇಂದರ್ ಬೆಲ್ದಾಳೆ ಹೇಳಿದರು. ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿನ ಹಲವು ವಿಸ್ಮಯಗಳನ್ನು ಒಡಲಿರುವ ಸುಪ್ರಸಿದ್ಧ ಹೊನ್ನೇಕೆರೆಯ ಸಿದ್ದೇಶ್ವರ ದೇವಸ್ಥಾನದ ಸಮಗ್ರ ಅಭಿವೃದ್ಧಿಗಾಗಿ ಇಂದು ಸಹಾಯಕ ಆಯುಕ್ತರ ಜೊತೆ ಶಾಸಕರಾದ ಡಾ. ಶೈಲೇಂದರ್ ಬೆಲ್ದಾಳೆ ಅವರು ದೇವಸ್ಥಾನಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಲ್ಲಿರುವ ಕುಂದುಕೊರತೆ ಕುರಿತು ಸಭೆ ನಡೆಸಿ ಭಕ್ತರ ಮತ್ತು ಗ್ರಾಮಸ್ಥರ ಅಹವಾಲು ಸ್ವೀಕರಿಸಿ ಮಾತನಾಡಿದರು. ಬೀದರ್ ದಕ್ಷಿಣ ಕ್ಷೇತ್ರದ ಹೊನ್ನೇಕೆರೆ ಗ್ರಾಮದ ಬೆಟ್ಟದ ನಡುವೆ ಶ್ರೀ ಕ್ಷೇತ್ರ ಹೊನ್ನೇಕೆರೆ ಸಿದ್ದೇಶ್ವರ ದೇಗುಲವಿದೆ. ಶತಮಾನದಷ್ಟು ಪುರಾತನವಾದ ಈ ದೇವಾಲಯ ಹಲವು ವಿಭಿನ್ನ ವಿಸ್ಮಯಗಳನ್ನು ತನ್ನೊಡಲಲ್ಲಿ ಇಟ್ಟುಕೊಂಡಿದೆ. ಬೀದರ್ ಜಿಲ್ಲೆಯ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿರುವ ಈ ದೇಗುಲಕ್ಕೆ ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ತೆಲಂಗಾಣ ಸೇರಿ ಅನೇಕ ರಾಜ್ಯಗಳಿಂದ ಭಕ್ತರ ದಂಡು ಹರಿದು ಬರುತ್ತದೆ. ದೇಗುಲದ ಸುತ್ತ ನೀರಿನ ಹೊಂಡಗಳು ಇದ್ದು ನೀರು ಕುಡಿದರೆ ದೇವರ ಆಶೀರ್ವಾದ ದೊರೆಯುತ್ತದೆ ಎನ್ನುವುದು ಭಕ್ತರ ನಂಬಿಕೆಯಾಗಿದೆ. ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆ ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಬಂದು ಹರಕೆ ತೀರಿಸಿ ದೇವರ ದರ್ಶನ ಪಡೆದುಕೊಂಡು ಹೋಗುತ್ತಾರೆ. ಹೀಗಾಗಿ ದೇವಸ್ಥಾನದ ಅಭಿವೃದ್ಧಿ ಹಾಗೂ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದರು. ಮಂಡ್ಯದ ಗಾಂಧಿ ಮಾಜಿ ಸ್ಪೀಕರ್ ಕೃಷ್ಣರ ಆದರ್ಶ ಗುಣಗಳನ್ನು ನಾವೆಲ್ಲರೂ ರೂಢಿಸಿಕೊಳ್ಳಬೇಕಾದ ಅಗತ್ಯವಿದೆ. ರಮೇಶ್ ಕುಮಾರ್ ಹೇಳಿದರು. ಪ್ರಜಾಪ್ರಭುತ್ವ ಹಾಗೂ ಮೌಲ್ಯಯುತ ರಾಜಕಾರಣದ ಸಂರಕ್ಷಣೆಗೆ ಕೆಆರ್ ಪೇಟೆ ಕೃಷ್ಣ ಅವರಂತಹ ಸರಳ ಸಜ್ಜನ ರಾಜಕಾರಣಿಗಳ ಅವಶ್ಯಕತೆ ಇದೆ. ಕೃಷ್ಣ ಅವರ ಆದರ್ಶ ಗುಣಗಳನ್ನು ನಾವೆಲ್ಲರೂ ರೂಢಿಸಿಕೊಳ್ಳಬೇಕಾದ ಅಗತ್ಯವಿದೆ ಎಂದು ಕರ್ನಾಟಕ ವಿಧಾನಸಭೆ ಮಾಜಿ ಅಧ್ಯಕ್ಷ ಕೆಆರ್ ರಮೇಶ್ ಕುಮಾರ್ ಅಭಿಪ್ರಾಯಪಟ್ಟರು. ಅವರು ಕೆಆರ್ ಪೇಟೆ ಪಟ್ಟಣದ ಸುಲೋಚನಮ್ಮ ರಾಮದಾಸ್ ಸಂಬಣ್ಣದಲ್ಲಿ ಮಾಜಿ ಸ್ಪೀಕರ್ ಕೃಷ್ಣ ಪ್ರತಿಷ್ಠಾನದ ವತಿಯಿಂದ ಹಮ್ಮಿಕೊಂಡಿದ್ದ ಮಾಜಿ ಸ್ಪೀಕರ್ ಕೃಷ್ಣ ಅವರ 84ನೇ ಹುಟ್ಟುಹಬ್ಬದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಕೃಷಿ ವಿಚಾರ ಸಂಕಿರಣ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಕೃಷ್ಣ ಪುರಸ್ಕಾರ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ರಾಜ್ಯ ಭ್ರಷ್ಟಾಚಾರ ವಿರೋಧಿ ಹೋರಾಟ ವೇದಿಕೆ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದ ಕೃಷ್ಣ ಅವರ ಸರಳತೆ ಎಂದರೆ ಮೈಸೂರಿನಲ್ಲಿ ಜನಸಾಮಾನ್ಯರಂತೆ ಆಟೋದಲ್ಲಿ ಓಡಾಡುತ್ತಿದ್ದರು. ಕೆಲವೊಮ್ಮೆ ತಮ್ಮ ಗೆಳೆಯ ಗೋವಿಂದ್ ಅವರ ಬೈಕಿನಲ್ಲಿಯೇ ಓಡಾಡುತ್ತಿದ್ದರು. ಅಂತಹ ಸರಳತೆ ಕೃಷ್ಣ ಅವರದ್ದು. ಇಂತಹ ವ್ಯಕ್ತಿ ಇಡೀ ರಾಜ್ಯದಲ್ಲಿ ಅಪರೂಪ ಎನ್ನಬಹುದು. ಅಂಬೇಡ್ಕರ್, ಗಾಂಧಿ ಪೂರ್ವ ಪರಿಚಯ ಮಾಡಿಕೊಂಡರೆ ಉತ್ತಮ ಸಮಾಜ ಹಾಗೂ ಉತ್ತಮ ದೇಶ ನಿರ್ಮಾಣ ಸಾಧ್ಯವಾಗುತ್ತದೆ ಎನ್ನುವುದು ಕೃಷ್ಣ ಅವರ ಆಶಯವಾಗಿತ್ತು. ನನ್ನ ಆಶಯ ಕೂಡ ಅದೇ ಆಗಿದೆ ಎಂದರು. ಎಷ್ಟು ಸಾಮಾನ್ಯ ಜ್ಞಾನದಿಂದ ದೂರ ಇರ್ತಾರೆ ಅಂತಕ್ಕಂಥ ಮಾತನ್ನ ಹಾಸ್ಯಭರಿತವಾಗಿ ಅತ್ಯಂತ ಪರಿಣಾಮಕಾರಿಯಾಗಿ ಪ್ರತಿನಿಧಿಸ್ತಕ್ಕಂಥ ಒಂದು ವ್ಯಕ್ತಿತ್ವ ಈ ಮಣ್ಣಿನಲ್ಲಿ ರೂಪಿತವಾಗಿತ್ತು. ಪುಟ್ಟಣ್ಣನವ್ರಿಗೆ ಕೊಡಲ್ಲ ಆ ಕ್ರೆಡಿಟ್, ನಾನು ಮಂಡ್ಯದ ಮಣ್ಣಿಗೆ ಕೊಡ್ತೇನೆ. ಒಬ್ಬ ದೊಡ್ಡಬೋರೆಗೌಡರು, ಒಬ್ಬ ಚೌಡಯ್ಯನವರು, ಒಬ್ಬ ಶಂಕರೇಗೌಡರು, ಒಬ್ಬ ಮಾದೇಗೌಡರು, ಒಬ್ಬ ಸಿಂಗಾರಿಗೌಡರು, ಬೊಮ್ಮೇಗೌಡರು, ಇವನ್ ಎಸ್ ಟಿ ಕೃಷ್ಣಪ್ಪನವರು, ಮಂಚೇಗೌಡರು ಎಲ್ಲರೂ ಕೂಡ ಮಣ್ಣಿನಿಂದ ಉದ್ಭವ ಆಗಿದೆ. ಮತ್ತೆ ಇವ್ರಿಗೆ ಯಾರಿಗೂ ಆಮೇಲೆ ಬಹಳ ವಿಚಿತ್ರ ನಮ್ಮ ಮಂಡ್ಯದವರು. ನಾನು ಬರೀ ಕ್ಯಾಲ್ಕಟಿಕ್ಸ್ ಇಂಟರ್ವ್ಯೂ ಮಾಡಿದೆ. ಇವರಲ್ಲಿ ಹಿಂಗೆ ಅಂತ ಯಾರಾದ್ರೂ ಲೆಕ್ಕ ಹಾಕಿದ್ರೆ ಅವ್ನು ನೆಗೆದು ಹೋದ. ಯಾವಾಗ ಏನ್ ಮಾಡ್ತಾರೆ ಏನು ಗೊತ್ತಾಗಲ್ಲ. ಕೌಂಟಿಂಗ್ ಆದ್ಮೇಲೆಲ್ಲ ಬರ್ಕೊಡೋದು ಹಿಂಗೆ ಆಯ್ತು ಹಿಂಗೆ ಆಯ್ತು ಅಂತ. ಮೊನ್ನೆ ಗೊತ್ತಿದ್ದಾರೆ ಸೊಂಟಕ್ಕೆ ಯಾರಿಲ್ಲ ನಿಧಿ ಸತ್ತು ಇವರೇ, ಕಾಲ್ ನೋಡೋಣ ಅಂತ ಹೇಳೋರು ಇವರೇ, ಲಾಗ ಹಾಕ್ಸೋರು ಇವರೇ. ಪ್ರಜಾತಂತ್ರ ಅತಿ ಯಶಸ್ವಿಯಾಗಿ ಕೆಲಸ ಮಾಡತಕ್ಕಂಥ ಒಂದು ಪ್ರದೇಶ ಭಾರತದ ಭೂಪಟದಲ್ಲಿ ಎಲ್ಲಾದ್ರೂ ಮಾಡಿ. ನಾನು ಯಾವ ಕ್ಷೇತ್ರವನ್ನ ಪ್ರತಿನಿಧಿಸಿದ್ದೇನೆ 6 ಬಾರಿ,
ಅಲ್ಲಿ 45ರಿಂದ 48% ಒಕ್ಕಲಿಗರು ರೆಡ್ಡಿಗಳು. ನಾನು ಜಾತಿಯಿಂದ ಬ್ರಾಹ್ಮಣ, ವೃತ್ತಿಯಿಂದ ಒಕ್ಕಲಿಗ. ಈ ನಿಷ್ಠಾವಂತ ಕಾರ್ಯಕರ್ತರು ಬಹಳ ನಮ್ಮ ಮೇಲೆ ಪ್ರಾಣ ಇಟ್ಕೊಂಡಿರೋರು, ನನ್ನ ಆದರ್ಶಗಳನ್ನು ನೋಡಿ ನನ್ನ ಹಿಂದೆ 45 ವರ್ಷಗಳಿಂದ ಇರೋರು ಹೆದರ್ಕೊಂಡು ಹತ್ರ ಬಂದರು. ಅಣ್ಣ ಅವರೆಲ್ಲ ಏನೋ ಮಾಡ್ತಾ ಇದ್ದಾರಂತೆ, ಅಣ್ಣ ಅವರೆಲ್ಲ ಅವ್ರೇನೋ ತೋರಿಸ್ತಾ ಇರುತ್ತೆ. ಆಯ್ತು ಬಿಡಪ್ಪ, ವೋಟಿಂಗ್ ಆದ್ಮೇಲೆ ಹೇಳಿದೆ, ತೋರಿಸಿದ್ರಲ್ಲಪ್ಪ ಇಷ್ಟೇ ತೋರಿಸೋದು, ಇದಕ್ಕಿಂತ ಹೆಚ್ಚು ಏನು ತೋರಿಸೋದು. ದೇಶದ ಕಾನೂನನ್ನು ಗೌರವಿಸಿ ಆತ್ಮಸಾಕ್ಷಿಗೆ ಅನುಸಾರವಾಗಿ ಹೆಜ್ಜೆ ಇಟ್ಟಂತಹ ಮನುಷ್ಯನಿಗೆ ಪ್ರಬಲಸ್ಥರು ತೋರಿಸ್ತಾರೆ, ನಾವು ನೋಡ್ಬೇಕಾಗುತ್ತೆ. ನಾನು ನೋಡ್ತಾ ಇದ್ದೇನೆ, ವಯಸ್ಸು ಆಗಿರೋದ್ರಿಂದ, ವೈಯಕ್ತಿಕ ಜೀವನದಲ್ಲೂ ಸ್ವಲ್ಪ ಸೊರಗಿರೋದ್ರಿಂದ, ನಾನು ಒಬ್ಬ ಮನುಷ್ಯ, ನಾನೇನು ಅತಿಮಾನವ ಏನಲ್ಲ, ಅಜ್ಞಾತದಲ್ಲಿ ಇಟ್ಟುಬಿಟ್ಟಿದ್ದೇನೆ. ಯಾಕಪ್ಪ ಇಂಥ ಗೌರವಸ್ಥ ಸಮಾಜಕ್ಕೆ ನಮ್ಮ ಮುಖ ತೋರಿಸ್ಬೇಕು? ಅವ್ರು ಯಾಕೆ ಗೌರವಸ್ಥ ನಮ್ಮನ್ನು ನೋಡಿ ಅಸಹ್ಯ ಪಡ್ತಾರೆ? ನಮ್ಮ ಮುಖನೇ ತೋರಿಸದೆ ಹೋದ್ರೆ ಅವ್ರು ನೆಮ್ಮದಿಯಾಗಾದ್ರೂ ಇರ್ತಾರಲ್ಲ. ಅಲ್ಲಿ ಈ ಕಾರ್ಯಕ್ರಮಕ್ಕೆ ನಾನು ಆ ನೆಪ ಒಡ್ಡಿ ಬರದೇ ಇರಕ್ಕೆ ಆಗಲಿಲ್ಲ. ನಾನಾದ್ರೂ ಬದುಕಿದ್ದೀನಿ, ಮುಖ ತೋರಿಸ್ತಾ ಇಲ್ಲ. ಕೃಷ್ಣ ಅವ್ರ ಮುಖ ಕೂಡ ಇಲ್ಲ ನಮಗೆ ನೋಡ್ಲಿಕ್ಕೆ. ಆದರೆ ಗೋಪಾಲ್ ಗೌಡ್ರ ಹಾಗೆ, ಹನುಮಂತಯ್ಯನವ್ರ ಹಾಗೆ, ಕಡ್ಗಾಲ್ ಮಂಜಪ್ಪನವ್ರ ಹಾಗೆ ಕೃಷ್ಣ ಅವರನ್ನ ಇತಿಹಾಸದ ಪುಟಗಳಿಂದ ಅಳಿಸಿ ಹಾಕೋದು ಯಾವನಿಗೂ ಸಾಧ್ಯವಿಲ್ಲ. ನೀವು ಪದವಿಗಳು, ಬಿರುದುಗಳು, ಪ್ರಶಸ್ತಿಗಳು. ಎಷ್ಟೋ ಸಲ ನನ್ನ ಹತ್ರ ಮಾತಾಡಿದ್ರೆ, ಗುರುಗಳೇ ನಾನು ಅಧಿಕಾರದಲ್ಲಿದ್ದಾಗಲೇ ಕೃಷ್ಣರಾಜಪೇಟೆ ಭವನ ಕಟ್ಟಬೇಕು, ನಮ್ಮ ಸ್ಪೀಕರ್ ಕೃಷ್ಣ ಅವ್ರ ಮೇಲೆ ಒಂದು ಬಹಳ ಅಭಿಮಾನ ಇದೆ, ಕಟ್ಟಬೇಕು ಅಂತ ಬಹಳ ಒತ್ತಡ ಆಗ್ತದೆ. ಇವತ್ತು ಸೈಟ್ಗೆ ಬೇಕಾದಂತ ಒಂದು ಎಲ್ಲ ದಾಖಲೆಗಳು ಅಲ್ಲಿ ಹೋಗಿ ನಿಲ್ಲಕ್ಕೆ ಸಹಾಯ ಮಾಡಿದರೆ ನಾವು ಅವ್ರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋಣ. ಸ್ಪೀಕರ್ ಕೃಷ್ಣ ಭವನ ಅಂತ ಇದಕ್ಕೆ ಇಡಬೇಕು. ಸ್ಪೀಕರ್ ಕೃಷ್ಣ ಭವನ ಅಂತ ಇಟ್ರೆ ಆ ಸ್ಪೀಕರ್ ಹುದ್ದೆಗೆ ಒಂದು ಗೌರವ ಸಿಗುತ್ತೆ, KRPೇಟೆಗೆ ಒಂದು ಗೌರವ ಸಿಗುತ್ತೆ. ನಮ್ಮ ಕೃಷ್ಣರವ್ರನ್ನ ಸದಾಕಾಲ ಈ ಭಾಗದ ಜನರು ಅಟ್ಲೀಸ್ಟ್ ಒಂದು ಗೌರವ ಕೊಡ್ಲಿಕ್ಕೆ, ನೆನಪು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನಾನು ಮಾನ್ಯ ಶಾಸಕರಿಗೆ ವಿನಂತಿ ಮಾಡ್ಕೊಂತೀನಿ. ಸರ್, ದಯವಿಟ್ಟು ಇದನ್ನ ಭಾರವಾಗಿ ತಾವು ತಗೋಬೇಕು. ಆಸ್ ಎ ರೆಸ್ಪಾನ್ಸಿಬಿಲಿಟಿ ಅನ್ನೋ ಒಂದು ಅರ್ಥದಲ್ಲಿ ತಗೊಂಡು ಇದಕ್ಕೊಂದು ಸಹಾಯ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ನೋಡಿದೀನಿ, ಇಡೀ ವಯಸ್ಸಿನಲ್ಲಿ ನನ್ನ ಕಚೇರಿಗೆ ಬರ್ತಾರೆ, ಏನೇನೋ ತಪ್ಪು ಮಾಹಿತಿ ತರ್ತಾರೆ, ಒಬ್ರಿಗೊಬ್ರು ಅಧಿಕಾರಿಗಳು ಸಹಾಯ ಮಾಡಲ್ಲ, ಏನೇನೋ ಮಾಹಿತಿ ಕೊಡ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ಮತ್ತೆ ವಾಪಸ್ ಬರುತ್ತೆ ಫೈಲು, ಮತ್ತೆ ಬರುತ್ತೆ. ಹಾಗೆ ಇಷ್ಟಕ್ಕಾಗಿ ಅದೆಲ್ಲ ಆಗಿ ಕಟ್ಟಡವನ್ನು ಕೂಡ ಕಟ್ಟಬೇಕಾಗಿತ್ತು. ನಾವು ಆಡಳಿತಾತ್ಮಕ ತೊಂದರೆಗಳಿಂದ ಅದು ನಿಧಾನ ಆಗಿದೆ. ಮುಂದಿನ ದಿನಗಳಲ್ಲಿ ಮಾನ್ಯ ಶಾಸಕರಿಂದ ಲೀಡ್ ಮಾಡಬೇಕು. ಮತ್ತೆ ಒತ್ತಾಯ ಮಾಡ್ತೀನಿ, ಮುಂದಿನ ವರ್ಷದ 85ನೇ ವರ್ಷದ ಜನ್ಮ ದಿನಾಂಕದಲ್ಲಿ ನಾವು ಅಟ್ಲೀಸ್ಟ್ ಆ ಕಟ್ಟಡದೊಳಗಡೆ ಕೂತ್ಕೊಂಡು ಕೆಲಸ ಮಾಡುವಂತದ್ದು, ಆ ಪ್ರತಿನಿತ್ಯ ಚಟುವಟಿಕೆ ನಡೆಯಬೇಕು. ನಮ್ಮ ಕೃಷ್ಣ ಪ್ರಸಾದ್ ಅಂತವ್ರನ್ನ, ವಿಜ್ಞಾನಿಗಳನ್ನ, ತಂತ್ರಜ್ಞಾನಿಗಳನ್ನ, ವೈಚಾರಿಕ ವ್ಯಕ್ತಿಗಳನ್ನ, ರಾಜಕೀಯ ಮುತ್ಸದ್ದಿಗಳನ್ನ ಕರೆಸಿ ನಮ್ಮ ಈ ಭಾಗದ ಯುವಕರಿಗೆ, ಜನಸಮುದಾಯಕ್ಕೆ ತರಬೇತಿ ಕೊಡುವಂತ ಕೆಲಸ ಆಗಬೇಕು ಅನ್ನೋದು ನನ್ನ ಒಂದು ಆಸೆ. ಆ ಕಟ್ಟಡದ ಒಳಗಡೆ ಸುಮ್ಮನೆ ಕಟ್ಟಡ ಕಟ್ಟೋದಲ್ಲ, ಅಲ್ಲಿ ನಿರಂತರವಾಗಿ ಈ ದೇಶಿ ಪ್ರಜ್ಞೆಯನ್ನ, ಸಾಂಸ್ಕೃತಿಕ ಪ್ರಜ್ಞೆಯನ್ನ, ವೈಚಾರಿಕ ಪ್ರಜ್ಞೆಯನ್ನ, ರಾಜಕೀಯ ಪ್ರಜ್ಞೆಯನ್ನ, ಪ್ರಜಾಪ್ರಭುತ್ವ ಪ್ರಜ್ಞೆಯನ್ನ ಮತ್ತೆ ವಿಶೇಷವಾದಂತಹ ಚಳುವಳಿಗಳು ಮಾಡ್ಲಿಕ್ಕೆ ಅದು ಕೇಂದ್ರ ಆಗಬೇಕು. ಅವರ ಹೆಸರು ಶಾಶ್ವತವಾಗಿ ಉಳಿಬೇಕು ಅಂತ ಹೇಳಿ ಏನು ಮಂಡ್ಯದಲ್ಲಿ ಮಾದೇಗೌಡರು ಗಾಂಧಿ ಭವನ ಕಟ್ಟಿದಾರೋ ಅಲ್ಲಿ ದಿನನಿತ್ಯ ಚಟುವಟಿಕೆ ನಡೀತದೆ. ಒಂದಲ್ಲ ಎರಡಲ್ಲ, ನೀವು ಅಂದ್ಕೊಂಡ್ರೆ ಗಾಂಧಿ ಭವನದಲ್ಲಿ ಎಲ್ಲ ಪ್ರಕಾರದ ಚಟುವಟಿಕೆ ನಡೀತದೆ. ಅವಾಗೆಲ್ಲ ನಾವು ಮಾದೇಗೌಡರು ನೆನೆಸ್ಕೊಂತೀವಿ. ಕರ್ನಾಟಕ ಸಂಘ ನೋಡ್ತೀವಿ, ಅವಾಗೆಲ್ಲ ನಾವು ಪ್ರೊಫೆಸರ್ ಜಯಪ್ರಕಾಶ್ ಅವರು ನೆನೆಸ್ಕೊಂತೀವಿ. ಒಬ್ಬ ವ್ಯಕ್ತಿ ಒಂದು ಶಕ್ತಿಯಾಗಿ ಇದನ್ನ ನಿರ್ಮಾಣ ಮಾಡಿದಲ್ಲ ಅಂತೇಳಿ, ಅದಕ್ಕೋಸ್ಕರ ನಾನು ಸ್ಪೀಕರ್ ಕೃಷ್ಣ ಅವರ ಹೆಸರಿನಲ್ಲಿ ಒಂದು ಭವನ ಬರಲಿ ಅಂತ ಹೇಳಿ ವಿನಂತಿ ಮಾಡ್ಕೊಂತ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೌನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.